ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನೆಲ್ ಲೈಫ್ ಆಫ್ ಸಾಹಿತ್ಯ. ಅಣ್ಣನ ಮದುವೆಯ ಸಂಭ್ರಮದ ಪಾರ್ಟ್ 3 ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟದ ಸಮಯದಿಂದ ಸಿಂಪಲ್ ಲಂಚ್ ಇತ್ತು ಆ್ಯಂಡ್ ಗೆಸ್ಟ್ಗಳೆಲ್ಲ ಬಂದಿದ್ದರು. ನಮ್ಮ ಗದ್ಗಲ್ ಮಾವ ಆಗಿರ್ಬೋದು, ಸುಭಾಷ್ ಅಣ್ಣ ಆಗಿರ್ಬೋದು, ಹಾಗೆ ವಿನೋದ್ ಚಿಕ್ಕಮಾಲ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಹಿಂದಿನ ದಿನವೇ ಬರ್ತಾರೆ ಅಂತ. ಅಶ್ವಿನ್, ಕಿಟ್ಟಣ್ಣ ಅವರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ನನಗೆ. ಈವ್ನಿಂಗ್ ಟೈಮಲ್ಲಿ ನಾವೆಲ್ಲರೂ ಸೇರಿ ಹಳ್ವಳಿಗೆ ಹೋಗ್ತಾ ಇದ್ವಿ. ಹಳ್ವಳಿ ಅಂದ್ರೆ ನಂಗೊಂಥರ ಸ್ಪೆಷಲ್ ವೈಬ್. ಯಾಕೆಂದರೆ 6th 7th ಇದೇ ಹಳ್ವಳಿ ಸ್ಕೂಲಲ್ಲಿ ಓದಿದ್ದು. ಆವಾಗ ನಾನು ಕಬಡ್ಡಿ ಪ್ಲೇಯರ್ ಆಗಿದ್ದೆ. ಹಾಗೆ ಯಕ್ಷಗಾನ ಕಲಿಯೋಕ್ಕೆ ಇದೇ ಹಳ್ವಳಿಗೆ ಬರ್ತಿದ್ದೆ. ಜ್ಯೋತಿ ಆಂಟಿ ಅಂತ ನಮ್ಗೆ ಯಕ್ಷಗಾನ ಹೇಳ್ಕೊಟ್ಟಿದ್ದು, ಫ್ರೀಯಾಗಿ ಹೇಳ್ಕೊಟ್ಟಿದ್ದು. ಆ ಟೈಮಲ್ಲಿ ಯಾರು ಕೂಡ ಫ್ರೀಯಾಗಿ ಒಂದು ವಿದ್ಯಾನ ಹೇಳ್ಕೊಡಲ್ಲ. ಬಟ್ ನಮ್ಮ ಜ್ಯೋತಿ ಆಂಟಿ ಫ್ರೀಯಾಗಿ ಹೇಳ್ಕೊಡೋದಲ್ಲದೆ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಯಾವಾಗಲೂ ಅವರಿಗೆ ಥ್ಯಾಂಕ್ಫುಲ್ಲಾಗೇ ಇರ್ತೀನಿ. ನಾವ್ಯಾಕೆ ಗೊತ್ತಾ ಹಳ್ವಳಿಗೆ ಬಂದಿದ್ದು ಅಂದರೆ, ಹುಡುಗಿ ಮನೆಯವರೆಲ್ಲ ಹಳ್ವಳಿಗೆ ಬರೋರಿದ್ರು, ಅಂದರೆ ಹಿಂದಿನ ದಿನವೇ ಹಳ್ವಳಿಗೆ ಬರೋರಿದ್ರು. ಅವರನ್ನ ವೆಲ್ಕಮ್ ಮಾಡೋಕ್ಕೋಸ್ಕರ ನಾವೆಲ್ಲ ಬಂದಿದ್ದು. ಒಂದು ಸಂಜೆ ಆಗಿತ್ತು, 6:30 6:45 ಟೈಮಿಂಗ್ ಹಾಗೆ ಬಂದರು. ಮದುವೆ ಮನೆ ಅಂದರೆ ಶಾಸ್ತ್ರಗಳ ಸುರಿಮಳೆ ಅಂತಲೇ ಅನ್ಬೋದು. ಸಿಕ್ಕಾಪಟ್ಟೆ ಶಾಸ್ತ್ರ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಗಿಸಿ ಸಂಜೆ ಹೊರಟು ಬರ್ತೀವಿ ಅಂತ ಹೇಳಿದರು. ಟೈಮಿಂಗ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ರಾಹು ಕಾಲದಲ್ಲಿ ಹೊರಡಬಾರ್ದು, ಒಳ್ಳೆ ಟೈಮಿಂಗಲ್ಲೇ ಹೊರಡಬೇಕು ಅಂತೆಲ್ಲ ಇರುತ್ತಲ್ಲ. ಮೆಹಂದಿ ಶಾಸ್ತ್ರ, ಹಳದಿ ಶಾಸ್ತ್ರ, ಚಪ್ರದ ಪೂಜೆ ಅಂತ ಹೇಳಿ ಸಪ್ರೇಟ್ ಫಂಕ್ಷನ್ ಏನು ನಾವು ಮಾಡಲ್ವಲ್ಲ, ಬಟ್ ಹುಡುಗಿ ಮನೆ ಕಡೆ ಮಾಡ್ತಾರೆ. ಹಾಗಾಗಿ ವಿಡಿಯೋ ಇದ್ದರೆ ಶೇರ್ ಮಾಡಿ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಸಿಂಚನ ಅವ್ರ ಹತ್ರ ಕೇಳಿದ್ದೆ. ಅವರು ಸೆಂಡ್ ಮಾಡಿದರು. ಹಾಗೆ ನಿಮ್ಮ ಜೊತೆ ಖುಷಿಲಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಮನೆದು ಎಲ್ಲ ದಿನದ್ದು ವೀಡಿಯೋಸ್ನ ಮಾಡ್ತಾ ಇದ್ದೆ. ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ಹುಡುಗಿ ಮನೇಲಿ ಯಾವ ಶಾಸ್ತ್ರ ಆಗ್ತಿರ್ಬೋದು, ಯಾವ ಥರ ಎಲ್ಲ ಫಂಕ್ಷನ್ ನಡೀತಾ ಇರ್ಬೋದು ಅಂತ. ಸೊ ವಿಡಿಯೋ ಇದ್ರೆ ಸೆಂಡ್ ಮಾಡಿ ಅಂದ ತಕ್ಷಣ ಅವರು ಮಾಡಿದರು. ನಾವು ನೋಡ್ದಂಗಾಯಿತು, ನೀವು ನೋಡ್ದಂಗಾಯಿತು. ಇವಾಗ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏಕೆಂದರೆ ಎಲ್ಲರೂ ಒಂದು 50-60 ಜನ ಏನೋ ಬಂದಿದ್ದರು. ಅಷ್ಟು ಜನದೇನು ನಮಗೆ ಪರಿಚಯ ಇರಲ್ವಲ್ಲ. ಅವ್ರಿಗೆ ಸೇಮ್ ಹುಡುಗನ ಅಪ್ಪ ಅಮ್ಮ ಅಕ್ಕ ತಂಗಿ ಇಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಪರಿಚಯ ಇರಲ್ವಲ್ಲ. ಇವಾಗ ಒಂದು ಸತಿ ಎಲ್ಲರನ್ನೂ ನಾವೇ ಪರಿಚಯ ಮಾಡ್ಕೊತಾ ಇದ್ದೀವಿ. ಇದ್ರ ಮಧ್ಯೆ ಏನು ಗೊತ್ತಾ, ಈ ಬಿಲ್ಡಿಂಗ್ ಮೇಲೆ ಕಾಂಪೌಂಡ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಾನು ಓದಿದ್ದಂತಹ ಸ್ಕೂಲು. 6th 7th ಹಳ್ವಳಿಲಿ. ಸ್ಕೂಲಿಗೆ ಬಂದಮೇಲೆ ನಾನೊಂದು ಸ್ವಲ್ಪ ಚೆನ್ನಾಗಾಗಿದ್ದು ಅಂದರೆ, ನನ್ನ ಟ್ಯಾಲೆಂಟ್ ಏನಿದೆ ಅದೆಲ್ಲ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿಭಾ ಕಾರಂಜಿ, ಆಮೇಲೆ ಯಕ್ಷಗಾನ, ಸ್ಪೋರ್ಟ್ಸು ಎಲ್ಲದಕ್ಕೂ ನಮ್ಮನ್ನು ಸೇರಿಸ್ತಿದ್ರು, ಎಂಕರೇಜ್ ಮಾಡ್ತಾಯಿದ್ರು, ಎಲ್ಲರಿಗೂ ಅವಕಾಶ ಕೊಡ್ತಾಯಿದ್ರು. ಹಾಗಾಗಿ ಎಲ್ಲರ ಟ್ಯಾಲೆಂಟು ಹೊರಗೆ ಬರ್ತಿತ್ತು. ನನಗೆ ಈ ಸ್ಕೂಲಿಗೆ ನಾನು ಯಾವಾಗಲೂ ಚಿರಋಣಿ. ಆ್ಯಂಡ್ ಯಾವಾಗಲೂ ನಾನು ಈ ಸ್ಕೂಲ್ ಹೆಮ್ಮೆಯಿಂದ ಹೇಳ್ತೀನಿ, ಈ ಸ್ಕೂಲಲ್ಲಿ ನಾನು ಓದಿದ್ದು ಅಂತ ಅಂದ್ಬಿಟ್ಟು. ಇವತ್ತಿಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಅಂದರೆ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ. ಇಲ್ಲಿ ಹಳ್ವಳಿಲಿ ಸುಬ್ರಹ್ಮಣ್ಯ ದೇವರು ಇರೋದು. ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಚೌಟ್ರಿಗೆ ಹೋಗೋದು. ಅಕ್ಕಪಕ್ಕನೇ ಇರೋದು, ಹಾಗಾಗಿ ಏನೂ ತೊಂದರೆ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಮಾತು ಇವಾಗ ನಿಜವಾದ ಮ್ಯಾರೇಜ್ ವೈಬ್ ಬಂದಿದೆ. ಎಲ್ಲರೂ ಜನ ಬರ್ತಿದ್ದಂಗೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತಿತ್ತು. ಪಕ್ಕ ಇವಾಗ ಮದುವೆ ಮನೆ ವೈಬ್ ಅಂತೂ ಬಂತಪ್ಪ. ಇನ್ನೇನಿಲ್ಲ, ಚೌಟ್ರಿಗೆ ಹೋಗೋದು. ಇವರು ಚಿಕ್ಕಮಂಗ್ಳೂರಲ್ಲಿ ಇರೋದ್ರಿಂದ ಬೆಳಗ್ಗೆ ಮುಂಚೆ ಎದ್ದು ಬರೋಕ್ಕೆ ಕಷ್ಟ ಆಗುತ್ತೆ ಮದುವೆ ದಿನ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಬಂದಿದ್ದು ಇಲ್ಲೇ ಉಳ್ಕೊಳ್ಳೋಣ ಅಂತ. ಒಂದು 2:30-3 ಗಂಟೆ ಜರ್ನಿ ಇದೆ. ಬೆಳಗ್ಗೆ 50-60 ಜನನೆಲ್ಲರನ್ನೂ ಆನ್ ಟೈಮ್ ಹೊರಡಿಸಿ ಕರ್ಕೊಂಬರೋದು ಕಷ್ಟ ಆಗುತ್ತೆ. ಮದುವೆ ಅಂದರೆ ಮುಹೂರ್ತನೇ ಮೇಯ್ನ್. ಮುಹೂರ್ತಕ್ಕೆ ಅಂದರೆ ಟೈಮಿಂಗ್ಸ್ ಮಿಸ್ ಮಾಡಬಾರ್ದು. ಮತ್ತು ಬೆಳಿಗ್ಗೆ ಎದ್ದು ಬರೋದು, ಇಲ್ಲಿ ಬಂದು ರೆಡಿ ಆಗೋದು, ಆಮೇಲೆ ಗಡಿಬಿಡಿ ಆಗೋದು, ಒಂಥರ ಪೀಸ್ಫುಲ್ಲಾಗಿ ಇರೋಕ್ಕಾಗಲ್ವಲ್ಲ. ಹಾಗಾಗಿ ನಾವು ಹಿಂದಿನ ದಿನವೇ ಬರ್ತೀವಿ. ಇಲ್ಲೇ ಆರಾಮಾಗಿ ರೆಡಿಯಾಗಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ, ಅವಾಗ ಮದುವೆ ಮನೆ ದಿನ ಯಾವುದೇ ಥರ ಗಡಿಬಿಡಿ ಇರಲ್ಲ ಅಂತ ಅಂದರು. ಇವಾಗ ರೂಮೆಲ್ಲ ತೋರಿಸ್ತಿದ್ವಿ. ಒಂದು 4 ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಎನಿ ಟೈಮ್ ಬಿಸಿನೀರು ಬರುತ್ತೆ, ಚೆನ್ನಾಗಿತ್ತು. ಬಟ್ ಇದು ರಗ್ಗೆಲ್ಲ ಸ್ವಲ್ಪ ಶಾರ್ಟೇಜ್ ಇತ್ತು 50-60 ಜನಕ್ಕೆ. ಹಾಗಾಗಿ ಅಣ್ಣ ಎಲ್ಲ ಹೋಗಿಬಿಟ್ಟು ಹೊರನಾಡಿಂದ ತೊಗೊಂಬಂದರು. ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಕಾಫಿ ತಿಂಡಿ ಏನಾದ್ರು ಲೈಟಾಗಿ ಇರಲಿ ಅಂತ. ಬಟ್ ತಿಂಡಿ ಏನೋ ಮಾಡೋಕ್ಕೆ ಹೇಳಿದ್ರು, ಅವ್ರಿಗೆ ಮಿಸ್ ಆಗಿತ್ತು. ಸ್ವಲ್ಪ ಮುಂಚೆ ಹೋಗಿ ಕೇಳಿದ್ದಕ್ಕೆ ಬಚಾವು ತಕ್ಷಣ ಅವರು ಅವಲಕ್ಕಿ ಒಗ್ಗರಣೆ ಮಾಡಿಕೊಟ್ರು. ಇಲ್ಲಾಂದರೆ ಬರೀ ಕಾಫಿ ಕೊಡೋದು ಹೆಂಗೆ ಅಲ್ವಾ. ಬಟ್ ಹಿಂಗೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ರು, ಸಡನ್ನಾಗಿ ಮಾಡಿದ್ರು. ಅವಲಕ್ಕಿ ಮಾತ್ರ ಮಸ್ತಿತ್ತು. ಹಳ್ವಳಿಲಿ ಅದೇ ಬೆಸ್ಟ್ ಥಿಂಗ್ ಅಂದರೆ ಊಟ
ಊಟ ತಿಂಡಿ ಮಾತ್ರ A1 ಇರುತ್ತೆ. ನಾನು ಅಕ್ಕ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಮಾತಾಡ್ಕೊಂಡು. ಅಯ್ಯೋ ಇದು ಅವಲಕ್ಕಿನೂ ಎಲ್ಲರೂ ಮಾಡಿಕೊಡ್ಲಿಲ್ಲ ಅಂದರೆ ಬರೀ ಕಾಫಿ ಹಿಂಗೆ ಕೊಡೋದಪ್ಪ ಬಂದವರಿಗೆ ಅಂತ ಅಂದ್ಕೊತಿದ್ವಿ. ಅವಲಕ್ಕಿ ಕಾಫಿ ಬೆಸ್ಟು. ಮತ್ತು 8 ಗಂಟೆಗೆ ಹೆಂಗೂ ಊಟ, ಇನ್ನು 1-1.5 ಗಂಟೆ ಬಿಟ್ಟು ಊಟ ಇತ್ತು. ಊಟನೂ ಚೆನ್ನಾಗಿತ್ತು, ಪಾಯಸ ಎಲ್ಲ ಮಾಡಿದ್ರಂತೆ. ಟೇಸ್ಟು ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಹುಡುಗಿ ಮನೆಯವರೆಲ್ಲ ಹೇಳಿದರು ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ, ಇಲ್ಲಿ ಚೆನ್ನಾಗಿ ನೋಡಿಕೊಂಡ್ರು, ಇಲ್ಲಿ ಉಳಿದಿದ್ದಕ್ಕೆ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರು. ಅಷ್ಟಾದ ಸಾಕು ಅಂತ. ಇವಾಗ ಸಿಂಚನ್ ಅವರಿಗೆ ತಮಾಷೆ ಮಾಡ್ತಿದ್ವಿ, ಅಣ್ಣ ಬಂದಿಲ್ವಲ್ಲ ಈ ವಿಡಿಯೋ ಅವನಿಗೆ ತೋರಿಸ್ತೀವಿ, ಸ್ವಲ್ಪ ಫೋಟೋಕ್ಕೆ ಪೋಸ್ ಕೊಡಿ ಹಾಗೆ ಹೀಗೆ ಅಂತ ಅವರಿಗೆ ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ. ನಾನು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಫುಲ್ ತಿನ್ನೋದು ಒಂದೇ ನನ್ನ ಕೆಲಸ ಆಗಿತ್ತು. ಚೆನ್ನಾಗಿತ್ತು. ಐಶು ಕಿರಿಕಿರಿ ಮಾಡ್ತಿದ್ಲು, ಅವಳನ್ನ ಬಿಟ್ಟು ನಾನು ಅವಲಕ್ಕಿ ತಿನ್ನೋದ್ರಲ್ಲೇ ಬ್ಯುಸಿ ಇದೆ. ಅವ್ರನ್ನೆಲ್ಲ ಹೊರಟ್ವಿ, ಅವರಿಗೆಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಮಾಡಿಕೊಟ್ಟು ನಮ್ಮ ಮನೆಗೆ ಬಂದ್ವಿ. ಅಷ್ಟರಲ್ಲೇ ಅಂಕಿತಾ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕಿದ್ದಾಳೆ. ಹಾಗೆ ಹರ್ಷಣ್ಣನ ಫ್ಯಾಮಿಲಿ ಎಲ್ಲರೂ ಬಂದಿದ್ರು. ಅವ್ರು ಎಲ್ಲ ದಿನವೂ ಬಂದು ನಮಗೆ ಓಡಾಟ ಮಾಡಿಕೊಟ್ರು, ಖುಷಿಯಿಂದ ಬಂದಿದ್ರು. ಅವರಿಗೂ ಥ್ಯಾಂಕ್ ಯು. ಯಾಕೆಂದರೆ ಅವರು ಜೀಪಲ್ಲಿನೇ ಬಾಳೆ ಎಲೆ ಎಲ್ಲ ಕುಯ್ಯಕ್ಕೆ ಹೋಗಿದ್ದಂತೆ, ಹಾಗಾಗಿ. ಆ್ಯಂಡ್ ನಮ್ಮ ಸುಧೀಂದ್ರ ಅಣ್ಣನ ಕಾಮಿಡಿ ಆಗ್ತಾಯಿದೆ. ಬ್ಯಾನರೇ ಕಟ್ಟಿಲ್ಲ. ನಮ್ಮ ಮನೆಗೆ ಬರೋ ದಾರಿ ಇದೆಯಲ್ಲ ರೋಡಲ್ಲಿ, ಎಂಟ್ರೆನ್ಸ್ ಮೇನ್ ರೋಡಿಂದ ನಮ್ಮ ಮನೆಗೆ ಬರೋ ದಾರಿಲಿ ಏನು ಬ್ಯಾನರ್ ಕಟ್ಟಬೇಕಲ್ಲ, ಎಲ್ಲರ ಮದುವೆಲ್ಲೂ ಕಟ್ತಾರೆ. ಅಣ್ಣನ ಮದುವೆದು ಮಾತ್ರ ಕಟ್ಟಿಲ್ಲ. ಹಾಗಾಗಿ ಅಣ್ಣನೇ ಹೋಗಿ ಆ ಕತ್ಲೆಯಲ್ಲಿ ಎಲ್ಲ ಮಜಾ ಮಾಡಿಕೊಂಡು ಬ್ಯಾನರ್ ಕಟ್ಟಿ ಬಂದರು. ಬ್ಯಾನರ್ ಕೂಡ ಸಡನ್ನಾಗಿ ಹೇಳಿದ್ವಿ, ಒಂದಿನ ಮುಂಚೆ ಹೇಳಿದ್ದು, ಅದನ್ನು ಬ್ಯಾನರ್ ಮಾಡಿಸೋದು ಮರ್ತು ಹೋಗಿತ್ತು ನಮಗೆ. ಇವಾಗ ನಿಜವಾದ ಮ್ಯಾರೇಜ್ ವೈಬ್ ಅಂದರೆ ಏನು ಹೇಳಿ, ಡ್ಯಾನ್ಸು. ಸೊ ಐಸಿರಿ ಚೆನ್ನಾಗಿ ಡ್ಯಾನ್ಸ್ನ ಕಲ್ತ್ಕೊಂಬಂದಿದ್ಲು, ಅವಳು ಭರತನಾಟ್ಯ ಕಲಿತಾ ಇದ್ದಾಳೆ. ಸೊ ಏನು ಪ್ರಾಬ್ಲಮ್ ಅಂದರೆ ಡ್ಯಾನ್ಸ್ ವಿಡಿಯೋ ಶೇರ್ ಮಾಡೋಕ್ಕಾಗಲ್ಲ, ಹಾಡು, ಯಾಕೆ ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಆದರೂ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ಅವಳೇ ಕಪ್ಕೊಂಡು ಅದಕ್ಕೆ ಭೂಮಿಕಾ ಅವರೆಲ್ಲ ನೋಡಿ ಎಷ್ಟು ಸ್ಪೋರ್ಟಿಯಾಗಿ ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಚೆನ್ನಾಗಿ ಮಾಡಿದ್ರಪ್ಪ, ನನಗಂತೂ ಖುಷಿ ಆಯಿತು. ಇವಾಗ ನಮ್ಮದು ವೈಬೇ ಬೇರೆ, ನಮ್ಮದು ಮಾಸ್ ಡ್ಯಾನ್ಸೇ. ಆ್ಯಂಡ್ ಸುಭಾಷ್ ಅಣ್ಣ, ಸುಧೀಂದ್ರ ಅಣ್ಣ, ಹರ್ಷಣ್ಣ, ಸುಧಣ್ಣ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಫನ್ ಇತ್ತು. ಆ್ಯಂಡ್ 2-3 ಗಂಟೆ ಅಂತೂ ಚಿಂದಿ ಉಡಾಯಿಸಿದ್ವಿ. ನನ್ನ ಮದುವೆಯಲ್ಲಿ ಒಂದು ವಾರದಿಂದನೇ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು, ಯಾಕೆಂದರೆ ಲಾಕ್ಡೌನ್ ಟೈಮ್ ಅಲ್ವಾ, ಎಲ್ಲರೂ ಫ್ರೀ ಆಗಿದ್ವಿ. ನಮ್ಮ ಅಣ್ಣನ ಮದುವೆಯಲ್ಲಿ ಲಾಸ್ಟ್ನೇ ದಿನ ಅಂದರೆ ಮದುವೆ ಹಿಂದಿನ ದಿನ ಡ್ಯಾನ್ಸು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾರನ್ನೂ ಕೂರಕ್ಕೆ ಬಿಟ್ಟಿಲ್ಲ, ಎಲ್ಲರನ್ನೂ ಹೇಳ್ಕೊಂಡು ನಮ್ಮದು ಗ್ರೂಪ್ ಡ್ಯಾನ್ಸ್ ಮಾಡಿದ್ದು ಸಿಕ್ಕಾಪಟ್ಟೆ ಫನ್ ಇತ್ತು. ಇವಾಗ ಡ್ಯಾನ್ಸಿಗೆ ಸ್ವಲ್ಪ ಬ್ರೇಕ್ನ ಕೊಟ್ಟು ಅಣ್ಣಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಬ ಅಂತ ಹೇಳಿದ್ವಿ. ಯಾಕೆಂದರೆ ಕೇಕ್ ಕಟ್ಟಿಂಗು ಎಲ್ಲ ಡೆಕೋರೇಷನ್ ಐಟಮ್ ಎಲ್ಲ ತಂದಿದ್ದು, ಆದರೆ ಡೆಕೋರೇಷನ್ ಮಾಡೋಕ್ಕೆ ಮಾತ್ರ ಟೈಮ್ ಆಗಲಿಲ್ಲ. ಹಾಗಾಗಿ ಸಿಂಪಲಾಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಿದ್ದೀವಿ. ಇವಾಗ ಈ ಕೇಕಿಗೆ ಕಾಂಟ್ರಿಬ್ಯೂಷನ್ ಆದ ನನ್ನ ಗಂಡಗೆ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಯಾಕೆಂದರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಿದ್ದೀನಲ್ವಾ, ಹಾಗೆ. ಐಶು ಹೋಗು, ಪುಟ್ಟನೂ ಹೋಗು. ಅಲ್ಲ ಏನು ಬೇಡವಾ? ಕಂಗ್ರ್ಯಾಚುಲೇಷನ್ ಹೇಳಿ ಎಂತ ಹೇಳದೆ ಅಣ್ಣನ ಬ್ಯಾಚುಲರ್ ಲೈಫಿಗೆ ಬಾಯ್ ಬಾಯ್ ಹೇಳಿ ಫ್ಯಾಮಿಲಿ ಮ್ಯಾನ್ ಆಗುವ ಸಮಯ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಅಂತಲೇ ಅನ್ಬೋದು. ಈ ಟೈಮಲ್ಲಿ ನಾನು ಏನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಾ ನಮ್ಮ ಅಮೃತಕ್ಕೆ ಮತ್ತು ರಾಧಣ್ಣನ ಮನೆ. ಸೊ ಇವರು ಕೂಡ ಸಿಕ್ಕಾಪಟ್ಟೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮನೆಯವರೇ ಆಗಿರ್ಬೋದು, ಆದ್ರೂ
ನಮ್ಮಷ್ಟೇ ಈಕ್ವಲ್ ಕೆಲಸ ಅವರಿಗಿತ್ತು. ಪಾಪ ಬಂದವರಿಗೆಲ್ಲ ಮಲಗೋ ವ್ಯವಸ್ಥೆ, ಬಿಸಿನೀರು, ಸ್ನಾನಕ್ಕೆ, ಆಮೇಲೆ ಮದುವೆ ಮನೆದು ಓಡಾಟ ಏನಿದೆ ಅದಕ್ಕೆಲ್ಲದಕ್ಕೂ ಬರ್ತಾಯಿದ್ರು. ಸೊ ಇವರಿಂದನೂ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಹಾಗಾಗಿ ರಾಧಣ್ಣಗೆ, ಅಮೃತತ್ಗೆಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಐಶು ಮಾತ್ರ ಅವ್ರ ಮನೇಲೇ ಇದ್ದಿದ್ದು. ಐಶುಗೆ ಅಮೃತ ಅತ್ತೆ ಆಗಬೇಕು. ಅತ್ತೆ ನಂಗೆ ಫ್ರೂಟ್ಸ್ ಬೇಕು, ಜ್ಯೂಸ್ ಬೇಕು ಅಂತ ಅವಳು ಕೇಳಿದ್ದನ್ನೆಲ್ಲ ಅವ್ರು ಮಾಡಿಕೊಡ್ತಾಯಿದ್ರು. ಒಂದು ಸ್ವಲ್ಪನೂ ಏನು ಅಂದ್ಕೊಳ್ದೇನೆ ಪ್ರತಿದಿನ ಹಣ್ಣು ತಿನ್ಕೊಬರ್ತಿದ್ಲು, ಜ್ಯೂಸ್ ಕುಡ್ಕೊಬರ್ತಿದ್ಲು ಅವ್ರ ಮನೇಲಿ. ಐಶು ಅವ್ರ ಮನೇಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ಲು. ಆರಾಧ್ಯ ಮಾತ್ರ ಮಿಸ್ಸಿಂಗು, ಅವಳು ಬರೋಕ್ಕಾಗಲಿಲ್ಲ. ದೊಡ್ಡಮ್ಮ ಈಗ ಕೇಕ್ ನನ್ನ ಮುಖಕ್ಕೆ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಅವ್ನು ಹೇಳ್ತಾ ಇದ್ದ ಬೇಡ, ಸೆನ್ಸಿಟಿವ್ ಸ್ಕಿನ್ ಇದೆ, ನಾಳೆ ಪಿಂಪಲ್ ಎಲ್ಲ ಸ್ಟಾರ್ಟ್ ಆದರೆ ಅಂತ ಅಂದ್ಬಿಟ್ಟು. ಆದ್ರೂ ಸ್ವಲ್ಪ ಕೇಕ್ನ ಅವ್ನ ಫೇಸಿಗೆ ಹಚ್ಚಿದ್ದಾಯಿತು. ಅದು ಕೂಡ ಒಂದು ಎಂಜಾಯ್ಮೆಂಟ್ ಅಲ್ವಾ. ಹಾಗಾಗಿ ಕೇಕ್ನ ವೇಸ್ಟ್ ಮಾಡಬಾರ್ದು, ತಿನ್ಕೋಬೇಕು, ಆದರೆ ಸ್ವಲ್ಪ ಹಚ್ಚೋದು. ನಾನು ತಿನ್ಸಿದೆ ಕಾರ್ತಿನ ಮತ್ತೆ ಸತಿ ಸಾಯ್ತಕ್ಕಂತ ತಿನ್ಸಿ ಅನಿ ಫೋಟೋ ಅಜ್ಜ ಅಜ್ಜಿ ಸಾಗರ್ ಇದ್ರ ಮಧ್ಯಾಹ್ನ ನಾನು ಯಾರಿಗಾದ್ರೂ ಥ್ಯಾಂಕ್ ಯು ಹೇಳೋದು ಮಿಸ್ ಮಾಡಿದರೆ ನಾನು ಸಾರಿ ಕೇಳ್ತೀನಿ, ಯಾರ್ದಾರ ಹೆಸರು ಮೆನ್ಷನ್ ಮಾಡಿಲ್ಲ ಅಂತಂದರೆ. ಯಾಕೆಂದರೆ ನನಗೆ ಗೊತ್ತಿರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಥ್ಯಾಂಕ್ ಯು ಹೇಳಿದ್ದೀನಿ. ನನಗೆ ಗೊತ್ತಿಲ್ಲದೆ ದೊಡ್ಡಪ್ಪಗಾಗಿರ್ಬೋದು, ನಮ್ಮ ಅಣ್ಣಗಾಗಿರ್ಬೋದು, ದೊಡ್ಡಮ್ಮಗೆ ಯಾರಿಗಾರು ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡಿದರೆ ಅವರಿಗೂ ಇವಾಗ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮನೆ ಮದುವೆ ಮನೆ ಸೂಪರಾಗಾಯಿತು. ಸೊ ಎಲ್ಲ ದಿನವೂ ಎಲ್ಲರೂ ಬಂದಿದ್ದೀರಾ, ಖುಷಿಯಿಂದ ಬಂದಿದ್ದೀರಾ, ನಮಗೇನು ಸಹಾಯ ಬೇಕೋ ಅದನ್ನು ನೀವು ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತಾ ಇವಾಗ ನಾವು ಬನ್ನಿ ಮದುವೆ ಮನೆ ವೈಬ್ನ ಎಂಜಾಯ್ ಮಾಡೋಣ. ಸುಷ್ಮಕ್ಕನ್ ಫ್ಯಾಮಿಲಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಅನಿಸ್ತು. ಒಳ್ಳೆ ವೈಬ್ ಇತ್ತು, ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಸೊ ಅಚ್ಚು, ಅವನಿ, ಭಾವ, ಸುಷ್ಮಕ್ಕ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಮಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ಬಂದಿದ್ದಕ್ಕೂ ಥ್ಯಾಂಕ್ ಯು. ನಮ್ಮ ವಸಿಷ್ಠನೂ ಕೂಡ ಮರೆಯೋಕ್ಕಿಲ್ಲ. ಯಾಕೆಂದರೆ ಐಶುದು ಬೆಸ್ಟ್ ಫ್ರೆಂಡ್ ಆಗಿದ್ದ. ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಯಾಕೆಂದರೆ ಯಾವುದೇ ಥರ ಅವ್ರು ಜಗಳ ಆಡಿಲ್ಲಪ್ಪ, ತುಂಬ ಚೆನ್ನಾಗಿ ಅವರಿಬ್ಬರು ಆಟಾಡ್ಕೊಂಡಿದ್ರು. ಸೊ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮದುವೆ ಮನೆ ಬ್ಲಾಗ್ನ ಹಾಕ್ತೀನಿ, ಮಿಸ್ ಮಾಡ್ಕೋಬೇಡಿ.